ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಗೌರಿ ಅತ್ತೆ ಹಾಗೆ ವಿವೇಕ್ ಇಬ್ಬರಿಗೂ ಕೂಡ ಸಖತ್ತಾಗೆ ಚೊಡಿ ಹಿಟ್ಟನ್ನು ಕೊಡ್ತಿದ್ದಾಳೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿ ಮತ್ತು ವಿವೇಕ ಒಂದು ರಿಸೆಪ್ಷನ್ಗೆ ಅಮ್ಮ ಜೋಕರ್ ಆಗಿ ಎಂಟ್ರಿ ಕೊಡ್ತಾರೆ. ಇದರಿಂದ ಗೌರಿ ಕುಸಿದು ಹೋಗ್ತಾಳೆ. ಅದರ ನಡುವೆ ಶ್ಯಾಮ್ ಬಂದದ, ದಯವಿಟ್ಟು ಅದಕ್ಕೆ ನೀವಿನ್ನೂ ಯೋಚನೆ ಮಾಡಬೇಡಿ, ದಯವಿಟ್ಟು ಕ್ಷಮಿಸ್ಬೇಡಿ ನನ್ನ, ನಿಮ್ಮಮ್ಮನ ಜೋಕರ್ ಆಗಿ ಇಲ್ಲಿಗೆ ಕರೆದು ಡ್ಯಾನ್ಸ್ ಮಾಡಿಸೋದಕ್ಕೆ. ನಿಜಕ್ಕೂ ಅವರು ಅಮ್ಮನಾಗೆ ಮಗಳನ್ನ ನೋಡಬೇಕು ಅಂತ ಆಸೆ ಪಟ್ಟಾಗ ಅದನ್ನು ತಡೆಯೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆಗ ನನಗೆ ಇದ್ದಂಥ ಒಂದೇ ಒಂದು ಅವಕಾಶ ಜೋಕರ್ ಆಗಿ ಅವರನ್ನು ಇಲ್ಲಿ ಕರೆಸೋದು. ಆದರೆ ಪರ್ಫಾರ್ಮೆನ್ಸ್ ಕೊಡಿಸೋ ಉದ್ದೇಶ ನನಗಿರಲಿಲ್ಲ. ಆದರೆ ಸದ್ಗುಣಂಗೆ ಗೊತ್ತಿಲ್ಲದೆ ಅವರನ್ನು ಕರ್ಕೊಂಡು ಬಂದು ಪರ್ಫಾರ್ಮೆನ್ಸ್ ಮಾಡಿಸ್ಬಿಟ್ರು. ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳಿದಾಗ ಅಮ್ಮನ ಆ ರೀತಿ ಎಲ್ಲ ನೋಡಿ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ. ನಿಜಕ್ಕೂ ತುಂಬ ಅಂದರೆ ತುಂಬ ನೋವಾಯಿತು. ಅಮ್ಮನ ಮನಸ್ಸಲ್ಲಿರೋ ನೋವು ನನಗಲ್ಲಿ ಕಾಣಿಸ್ತಾ ಇತ್ತು. ನಿಜಕ್ಕೂ ಅಮ್ಮನ ನೋಡೋ ಒಂದು ಖುಷಿಯ ಜೊತೆಗೆ ಅಮ್ಮ ಅಂತ ಹೇಳಿ ಹೋಗಿ ಅಪ್ಕೊಂಡು ಅಮ್ಮನ ಮಾತಾಡ್ಸೋಕ್ಕಾಗಿಲ್ವಲ್ಲ ಅನ್ನೋದಕ್ಕೆ, ಜೊತೆಗೆ ನನ್ನನ್ನು ನೋಡೋದಕ್ಕೆ ಜೋಕರ್ ವಿಷಯದಲ್ಲಿ ಬಂದು ಎಷ್ಟೆಲ್ಲ ನೋವು ಪಡ್ತಿದ್ದಾರೆ ಅನ್ನೋ ಸಂಕಟ ನಿಜಕ್ಕೂ ಇದು ಯಾರಿಗೂ ಕೂಡ ಬೇಡ. ಆ ತಾಯಿಯ ಸಂಕಟನೂ ಕೂಡ ನನಗೆ ನೋಡೋಕ್ಕಾಗಲಿಲ್ಲ. ನಾನಿಂಥ ಮಗಳು ಇವತ್ತು ಗಂಡನ ಮನೆಗೆ ಸುಳ್ಳು ಹೇಳಿದೆ, ಜೊತೆಗೆ ಅಮ್ಮ ನನ್ನ ಕಣ್ಮುಂದೆ ಇದ್ರು, ಅಮ್ಮ ಅಂತ ಯಾರ ಮುಂದೆ ಕೂಡ ಮಾತಾಡ್ಸೋಕ್ಕಾಗಲಿಲ್ಲ, ಹೇಳ್ಕೊಳ್ಳೋಕ್ಕಾಗಲಿಲ್ಲ. ಈ ಪರಿಸ್ಥಿತಿ ಯಾರಿಗೂ ಬೇಡ. ದಯವಿಟ್ಟು ಇನ್ನೆಂದು ಅಮ್ಮ ನೋಡಬೇಕು ಅಂದರೂ ಕೂಡ ಅವ್ರಿಗೆ ಅವಕಾಶ ಕೊಡಬೇಡಿ ನೀವು ಅಂತ ಹೇಳಿ ಶ್ಯಾಮ್ರನ್ನ ಕೇಳ್ಕೊತಾರೆ. ಅದಕ್ಕೆ ಶ್ಯಾಮ ಏನು ಮಾಡೋದು, ಅದಕ್ಕೆ ನಾವು ಏನೇ ಮಾಡಿದ್ರು ತಾಯಿ ಅನ್ನೋರಿಗೆ ಹೇಳ್ಬೋದೇ ಹೊರತು ಅವರನ್ನು ತಡೆಯೋ ಶಕ್ತಿ ನಮಗಿರೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆದರೂ ಕೂಡ ಇವತ್ತೇನೋ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಆದರೆ ನಾಳೆ ಇನ್ನೊಂದು ದಿನ ಗೊತ್ತಾದರೆ ಮತ್ತೆ ಅದು ಅಮ್ಮನಿಗೆ ನೋವಾಗುತ್ತೆ, ಜೊತೆಗೆ ನನಗೆ ಅಮ್ಮನಿಗೆ ಇಬ್ರಿಗೂ ಕೂಡ ಅವಮಾನ ಆಗುತ್ತೆ. ಮತ್ತೆ ಈ ಮನೆಯವ್ರ ದೃಷ್ಟಿಯಲ್ಲಿ ನಾವು ತಪ್ಪಿತಸ್ಥರಾಗಿ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ ಗೌರಿ ಹೇಳ್ತಾರೆ. ನಂತರ ಆಯ್ತ ಕಡೆ ಚಿನ್ಮಯಿ ಕೂಡ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಂತ ರಿಸೆಪ್ಷನ್ಗೆ ಬಂದಾಳೆ. ಎಲ್ಲ ಕಡೆ ಅಮ್ಮನ ಹುಡುಕ್ತಾಳೆ, ಅಮ್ಮ ಎಲ್ಲೂ ಕೂಡ ಕಾಣಿಸ್ತಿಲ್ಲಪ್ಪ ಅಂತ ಹೇಳಿ ಕಾಲ್ ಮಾಡಿ ಅಪ್ಪಂಗೆ ತಿಳಿಸ್ತಾರೆ. ಅಷ್ಟರಲ್ಲಿ ಅಮ್ಮ ಅಲ್ಲೇ ಬಂದಿರ್ತಾರೆ. ನಿಮ್ಮಮ್ಮ ಬಂದರು ಕಂದ, ಮನೆಗೆ ಬಂದ್ಬಿಡು ಅಂದಾಗ ಇಲ್ಲಿ ವಿವೇಕ್ ಮತ್ತು ಗೌರಿ ಫೋಟೋವನ್ನು ನೋಡಿದಂಥ ಚಿನ್ಮಯಿಗೆ ಅಕ್ಕನ ಮಾತಾಡಬೇಕು ಅಂತ ಅನಿಸುತ್ತೆ. ಅದೇ ಕಾರಣಕ್ಕೆ ಅಕ್ಕನ ಜೊತೆ ಮಾತಾಡಿ ಬರ್ತೀನಪ್ಪ. ಭವನ್ ಮತ್ತು ಅಕ್ಕನ ಫೋಟೋ ಹಾಕಿದಾರೆ ಗೊತ್ತಾ, ಅಕ್ಕನ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ, ದಯವಿಟ್ಟು ಅಕ್ಕನ ಜೊತೆ ಮಾತಾಡಿ ಬರ್ತೀನಿ ಅಂದಾಗ, ಬೇಡ ಮಗಳ, ಸುಮ್ಮನೆ ತೊಂದರೆ ಆಗುತ್ತೆ, ಬಂದ್ಬಿಡು ಮಗಳೇ, ಬಂದ್ಬಿಡು ಕಂದ ಅಂತ ಅಪ್ಪ ಕೇಳ್ಕೊತಾರೆ. ಇಲ್ಲಪ್ಪ ಪ್ಲೀಸ್ ಅಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಅಕ್ಕನ ನೋಡೋಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಶ್ಯಾಮ್ ಅಕ್ಕಿಯ ಕೈಯನ್ನು ಇಟ್ಕೋತಾರೆ. ಏನಿಲ್ಲಿ ಮಚ್ಚ, ನೀನು ಇಲ್ಲಿಗೆ ಬಂದಿದ್ಯಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಮಚ್ಚ ಅಂತ ಹೇಳ್ತಿದ್ದಾಗಲೇ, ಏನು ನೀನು ಮಚ್ಚ ಗಿಚ್ಚ ಅಂತೆಲ್ಲ ನನ್ನ ಕರೆಯೋದು ಅಂತ ಹೇಳಿ ಚಿನ್ಮಯಿ ಹೇಳ್ತಾರೆ. ನೀವು ಮಾಡೋ ಮಾತು, ನೀವು ಕಣ್ಗಳು ಎಲ್ಲದರಲ್ಲೂ ಮಚ್ಚ ಇದೆಯಲ್ಲ, ಮಚ್ಚ ಅಂತ ಕರೀಲಿ, ನೀನು ಕರೀಲಿ ಅಂತ ಶ್ಯಾಮ್ ಹೇಳ್ತಿದ್ದಾರೆ. ತಮ್ಮ ಕವಿತ್ವ ಭಾಷೆಯಲ್ಲಿ ಮಾತನಾಡ್ತಿದ್ದಾರೆ. ಇದರ ನಡುವೆ ಅಲ್ಲಿ ಸರಿತವರು ಬರ್ತಿದ್ದ ಹಾಗೆ ಎಳ್ಕೊಂಡು ಹೋಗಿ ಬಾಯಿ ಮುಚ್ಕೊಂಡು ಬಿಡ್ತಾರೆ ಚಿನ್ಮಯಿ. ಇದನ್ನು ಶ್ಯಾಮ ಯಾಕೆ ಅಂತ ಹೇಳಿ ಒಟ್ಟಿಗೆ ಒಂದು ಹಾಕೊಂಡು ಗುದ್ದುತ್ತಾಳೆ. ಸರಿತಾ, ದೊಡ್ಡಮ್ಮ ಬರ್ತಿದ್ದಾರೆ ಸುಮ್ಮನಿರಿ ಅಂತ ಹೇಳಿ ಹೇಳ್ತಿದ್ದಾಗೆ ದೊಡ್ಡಮ್ಮ ಬಂದು, ಏನದು ಶ್ಯಾಮ್, ಏನು ಯಾರ ಜೊತೆ ಮಾತಾಡ್ತಿದ್ದೆ ನೀನು ಅಂತ ಕೇಳಿದಾಗ, ಏನಿಲ್ಲ ಕವಿತೆ ಹೇಳ್ತಿದ್ದೆ ಒಬ್ಬಂಟಿಯಾಗಿ ನಿಂತ್ಕೊಂಡು ಅಂತ ಹೇಳ್ತಾರೆ. ಹೌದೌದು, ಎಲ್ಲರದು ಒಂದು ಕತೆ ಆದರೆ ನಿಂದೆ ಒಂದು ಕತೆ, ಬಾ ಅಲ್ಗೆ ಅಂತ ಹೇಳಿ ಸರಿತವರು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಏನ್ರಿ ಇದು, ಯಾಕ್ರಿ ನೀವು ಬರೋಕ್ಕೆ ಹೋದ್ರಿ, ಈಗ ತಾನೇ ನಿಮ್ಮಮ್ಮ ಬಂದಿದ್ರು, ಜೋಕರ್ ವೇಷ ಹಾಕ್ಕೊಂಡು ನಿಮ್ಮ ಅಕ್ಕನ ನೋಡ್ಕೊಂಡು ಹೋದ್ರು, ಸದ್ಯ ಯಾರ ಕಣ್ಗೂ ಕೂಡ ಬೀಳಲಿಲ್ಲ, ಮತ್ತೆ ನೀವು ಇಲ್ಲಿಗೆ ಬಂದು ಇನ್ನೇನು ಆದರೆ ಅವಾಂತರ ಏನು ಮಾಡೋದು, ನಿಮ್ಮ ಅಕ್ಕ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಭೇಟಿ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ಈ ಮನೆಯವರು ಕಂಡೀಷನ್ ಹಾಕಿದ್ದಾರೆ, ನಿಮ್ಮ ಅಕ್ಕ ಈ ಮನೇಲಿ ಇರಬೇಕು ಅಂದರೆ ಯಾವುದೇ ಕಾರಣಕ್ಕೂ ತವರ ಮನೆ ಜೊತೆ ಸಂಬಂಧನ ಇಟ್ಕೋಬಾರ್ದು, ಕಾಲಲ್ಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಂತ ಹೇಳಿದಾಗ ಇಲ್ಲಿ ಚಿನ್ಮಯಿ ತುಂಬ ಸಿಟ್ಟು ಮಾಡ್ಕೋತಾರೆ. ದಯವಿಟ್ಟು ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಅವನ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ, ನಾನು ಕೂಡ ಯಾವುದೇ ಪರಿಸ್ಥಿತಿಲಿ ಸರಿ ಮಾಡೋ ಪರಿಸ್ಥಿತಿಲಿ ಕೂಡ ಇಲ್ಲ ಅಂತ ಶ್ಯಾಮ್ ಹೇಳ್ತಾರೆ. ಸರಿ ಆಗಲಿಲ್ಲ ಅಂದರೆ ನನಗೆ ಗೊತ್ತಿದೆ ಹೇಗೆ ಸರಿ ಮಾಡಬೇಕು ಅಂತ, ಎಲ್ಲರಿಗೂ ಕೂಡ ಚುಚ್ಚಿಬಿಡ್ತೇನೆ ನಾನು ಅಂತ ಹೇಳಿದ ಚಿನ್ಮಯಿ ಸಿಟ್ಟಲ್ಲಿ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ರಾತ್ರಿ ಗೌರಿ ತನ್ನ ಸ್ಟೋರ್ ರೂಮ್ನಲ್ಲಿ ಎಲ್ಲ ಒಡವೆನ ಇಟ್ಟು ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅತ್ತೆ ಸರಿತಾ ಬರ್ತಾರೆ. ಅತ್ತೆ ಬನ್ನಿ ಒಳಗಡೆ ಅಂದಾಗ, ಇದು ವೇಸ್ಟೇಜ್ ಇರ್ತಕ್ಕಂಥ ಸ್ಟೋರ್ ರೂಮ್, ಇಲ್ಲಿಗೆ ನಾನು ಇಲ್ಲಿವರೆಗೂ ಕೂಡ ಕಾಲಿಟ್ಟಿಲ್ಲ, ಆದರೆ ಇವಾಗ ಕಾಲಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು, ನಾನು ಇಲ್ಲಿಗೆ ಬಂದಿರೋದು ಆ ಒಡವೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿದಾಗ, ಹಾಂ ಅತ್ತೆ ಎಲ್ಲ ತೆಗೆದಿಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳಿದಾಗ, ಈ ಒಡವೆನ ಹಾಕೊಳ್ಳೋ ಯೋಗ್ಯತೆನೇ ನಿನಗಿಲ್ಲ ಅನ್ನೋದನ್ನು ಮರ್ತ್ಬಿಟ್ಯಾ, ಈ ಒಡವೆ ನಿಜ ಹೇಳಬೇಕು ಅಂದರೆ ಈ ಮನೆ ಸೊಸೆ ಆಗಿರ್ತಕ್ಕಂಥವ್ಳಿಗೆ ಸೇರಿದ್ದು, ಆದರೆ ಆ ಯೋಗ್ಯತೆ ನಿನಗಿಲ್ಲ, ಅದೇ ಕಾರಣಕ್ಕೆ ಆ ಒಡವೆ ನಿನ್ನ ಹತ್ರ ಇರಬಾರ್ದು, ಅದಕ್ಕೆ ನಾನು ತಗೊಂಡು ಹೋಗ್ತಿದ್ದೀನಿ ಅಂತ ಸರಿತವ್ರು ಹೇಳ್ತಾರೆ. ಖಂಡಿತ ಆತ ಯೋಗ್ಯತೆ ಇಲ್ಲ ಅಂದಮೇಲೆ ಅದು ನನಗೆ ಹಾಕ್ಕೊಂಡ್ರೆ ಮುಳ್ಳಿನ ರೀತಿ ಚುಚ್ತಾ ಇರತ್ತೆ, ತಗೊಳ್ಳಿ ನೀವು ಕೂಡ ಅಂತ ಹೇಳಿ ಸರಿತಾ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ಗೌರಿ. ಹಾಗಿದ್ರೆ ನೀನು ಯಾಕೆ ರಿಸೆಪ್ಷನಲ್ಲಿ ಅಷ್ಟು ಮಟ್ಟಿಗೆಲ್ಲ ರೆಡಿ ಆಗಿದೆ, ತುಂಬ ಚೆನ್ನಾಗಿ ನೀನು ನಿನ್ನಮ್ಮ ಎಲ್ಲರೂ ಕೂಡ ನಾಟಕ ಮಾಡ್ತೀರಾ, ಎಲ್ಲಿ ಹೇಗೆ ನಾಟಕ ಮಾಡಬೇಕು, ಸುಳ್ಳು ಹೇಳಬೇಕು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತದೆ ಅಲ್ವಾ, ಜೊತೆಗೆ ಈ ಒಡವೆ ನಿನ್ನ ಹತ್ರನೇ ಇದ್ರೆ ಒಡವೆನೇ ಮಾಯ ಮಾಡಿಬಿಡ್ಬೇಕು
ಮಾಡಬಹುದು ನೀನು ಅಂತ ಹೇಳಿದಾಗ, ಒಡವೆ ಮಾಯ ಮಾಡೋ ಶಕ್ತಿ ಇದ್ದಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನನ್ನ ಬಗ್ಗೆ ಇರ್ತಕ್ಕಂಥ ಕೆಟ್ಟ ಒಪಿನಿಯನ್ನ ಕೂಡ ಮಾಯ ಮಾಡ್ತಿದ್ದೆ ಅಂತ. ನಿಜಕ್ಕೂ ನಾನು ಅಲ್ಲಿಗೆ ಬೇಕು ಅಂತ ಬಂದಿದ್ದಲ್ಲ, ನಿಮ್ಮ ಮಗ ನನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದು ಮನೆ ಮರ್ಯಾದೆ ಅಂತ. ಅದೇ ಕಾರಣಕ್ಕೆ ಕೂಡ ನಾನು ಅಲ್ಲಿಗೆ ಬಂದಿದ್ದೆ ಹೊರತು ಇನ್ಯಾವುದಕ್ಕೂ ಅಲ್ಲ. ನೀವು ಹೇಳುವ ಹಾಗಿದ್ರೆ ಇನ್ನು ಮುಂದೆ ನಿಮ್ಮ ಮಗನಿಗೆ ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ಗೌರಿ ಸರಿತಾ ಅವ್ರಿಗೆ. ಜೊತೆಗೆ ಇಲ್ಲಿ ಶೋಭಾ ಅವ್ರನ್ನ ಕರೆದಿದ್ದೆ, ಶೋಭಾ ಒಡವೆಗಳನ್ನ ತೊಗೊಂಡು ಹೋಗಿ ನನ್ನ ರೂಮಲ್ಲಿಡು, ಅದಕ್ಕೂ ಮುನ್ನ ಚೆನ್ನಾಗಿ ತೊಳೆದಿಡು ಅಂತ ಹೇಳ್ತಾರೆ. ಅಯ್ಯೋ ಶೋಭಕ್ ಅವರ ಕೆಮಿಕಲ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ, ಆಮೇಲೆ ಏನಾದರೂ ಕಡಿಮೆ ಆಗಿಬಿಟ್ರೆ ತೂಕ ಅದನ್ನು ನಾನೇ ಮಾಯ ಮಾಡಿಬಿಟ್ಟಿದ್ದೀನಿ ಅಂತ ಬೇಕಾದ್ರೆ ಹೇಳ್ಬಿಡ್ತಾರೆ, ಆಮೇಲೆ ಅದು ನನ್ನ ಮೇಲೆ ಬಂದ್ಬಿಡತ್ತೆ ಅಂತ ಗೌರಿ ಹೇಳ್ತಾರೆ. ನಂತರ ಇಲ್ಲಿ ಗೌರಿ ನೀರು ಕುಡಿಯೋಕೆ ಅಂತ ಹೇಳಿ ಮನೆ ಒಳಗಡೆ ಬಂದಾಗ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಸರಿತವರು ಪ್ರಶ್ನೆ ಮಾಡ್ತಾರೆ. ನೀರು ತೊಗೊಳಕ್ಕೆ ಹೋಗ್ತಿದ್ದೆ ಅತ್ತೆ, ನೀರು ಕುಡಿಬೇಕಾಗಿತ್ತು ಅಂದಾಗ ಅತ್ತೆ ಅಂತ ನೀನು ಕರಿಬೇಡ ಅಂದಾಗ ಇನ್ನೇನಂತ ಕರೀಲಿ, ಆಂಟಿ ಅಂತ ಕರೀಲ, ಏನಂತ ಕರೀಲಿ ಅಂತ ಪದೇ ಅತ್ತೆ ಅಂತಾನೆ ಹೇಳ್ತಿರ್ತಾರೆ. ಈ ಕಡೆ ತುಂಬ ಅಂದರೆ ತುಂಬ ಸರಿತವರು ಕೋಪ ಮಾಡ್ಕೋತಿರ್ತಾರೆ. ನಂತರ ಶೋಭಾವನ್ನ ಕರೆದಿದ್ದೆ, ಇವಳಿಗೆ ನೀರು ಬೇಕಂತ ತೊಗೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ. ನಂತರ ಇಲ್ಲಿ ಏನಂತ ಕರೀಲಿ ಅತ್ತೆ ಅಂತ ಮತ್ತೆ ಗೌರಿ ಅತ್ತಿಯನ್ನು ರೇಗಿಸ್ತಾರೆ. ಮತ್ತೆ ಸರಿತವರು ಸಿಡಿದು ಹೇಳ್ತಾರೆ, ನನ್ನ ಮಗ ಹೆಂಡತಿ ಅಂತ ನೀವು ಒಪ್ಕೊಂಡಿಲ್ಲ, ನನ್ನ ಮಗನಿಗೆ ತಕ್ಕನಾದ ಜೋಡಿ ಅಲ್ಲ ನೀನು, ನಿನ್ನನ್ನು ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಅಂತ ನಾನಂತೂ ಒಪ್ಕೊಳ್ಳೋದಿಲ್ಲ ಅಂದಾಗ, ನೋಡಿ ಅತ್ತೆ ನೀವು ಮುಖಕ್ಕೆ ಕೋಪದ ಮುಖವಾಡವನ್ನು ಹಾಕ್ಕೊಂಡಿದ್ರ, ನಿಮ್ಮ ಮಗನ ಮೇಲಿರೋ ಪ್ರೀತಿ ಕಾಣಿಸ್ತಿದೆ ನನಗೆ, ನಿಜಕ್ಕೂ ನಾನು ಮುಖವಾಡ ಹಾಕ್ಕೊಳ್ಳೋದಲ್ಲ ನೀವು ಮುಖವಾಡ ಹಾಕ್ಕೊಂಡಿದ್ರ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ, ನಿಮ್ಮ ಮಗನ ಥರನೇ ನೀವು ಕೂಡ ಅಂತ ಹೇಳಿ ಇಲ್ಲಿ ಗೌರಿ ನಿಮ್ಮ ಕೋಪ ಕೂಡ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ನಂತರ ನೀರು ತಗೊಮ್ಮ ಅಂತ ಹೇಳಿ ಶೋಭಾ ನೀರು ಕೊಡ್ತಾರೆ. ಜೊತೆಗೆ ಈ ನೀರಿಗಿಂತ ನೀವು ಆಡಿರ್ತಕ್ಕಂಥ ಈ ಮಾತುಗಳನ್ನ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಮತ್ತಷ್ಟು ನನ್ನನ್ನು ಗಟ್ಟಿಗೊಳಿಸುತ್ತೆ ಅಂತ ಹೇಳಿ ಗೌರಿ ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಸೇರಿದ್ದಾರೆ, ಪುರೋಹಿತರು ಕೂಡ ಬಂದಿದ್ದಾರೆ. ಪುರೋಹಿತರು ಒಂದು ಡೇಟನ್ನ ಕೊಟ್ಟು ಇವತ್ತೇ ಪ್ರಶಸ್ತವಾದ ದಿನ ಇವರಿಬ್ರು ಒಂದಾಗೋದಕ್ಕೆ ಅಂತ ತಿಳಿಸಿ ಹೋಗ್ತಾರೆ. ಏನಿದಲ್ಲ ಅತ್ತೆ, ಯಾಕೆ ಇದನ್ನೆಲ್ಲ ಮಾಡ್ತಿದ್ರ, ನನ್ನ ಮಗ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ, ಮನೆ ಪರಿಸ್ಥಿತಿಗೆ ಮರ್ಯಾದೆಗೋಸ್ಕರ ಮದುವೆ ಆದವನಿಗೆ ಈ ರೀತಿ ಮಾಡ್ತಿರೋದು ಎಷ್ಟು ಸರಿ, ಅವನೇನೋ ಇಷ್ಟಪಟ್ಟು ಮದುವೆ ಆಗಿದ್ರೆ ಇದಕ್ಕೆ ನಾನು ಕೂಡ ಸರಿ ಅಂತ ಹೇಳ್ತಿದ್ದೆ, ಆದರೆ ಅವನಿಗೆ ಇಷ್ಟನೇ ಇಲ್ಲ ಅಂದಮೇಲೆ ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಸರಿತವರು ಪ್ರಶ್ನೆ ಮಾಡ್ತಾರೆ. ಇದು ನಿನ್ನ ಮಾತಾ ಅಥವಾ ನಿನ್ನ ಮಗನ ಮನಸ್ಸಿನ ಮಾತಾ ಅಂದಾಗ, ಇದು ನನ್ನ ಮಗನ ಮಾತು ಕೂಡ ಅಂತ ಸರಿತವರು ಹೇಳಿದಾಗ, ಇಲ್ಲಿ ವಿವೇಕ್ ಕೂಡ ಹೌದು ಅಜ್ಜಯ್ ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಇದು ಯಾವುದು ಕೂಡ ಬೇಡ, ಮನೆ ಮರ್ಯಾದೆಗೋಸ್ಕರ ನಾನು ಮದುವೆ ಆಗಿದ್ದು ಅಂಥದ್ರಲ್ಲಿ ಮತ್ತೆ ಈ ರೀತಿ ಎಲ್ಲ ಅಂದರೆ ಅಂದಾಗ ಮನೆ ಮರ್ಯಾದೆಗೋಸ್ಕರನೇ ಇದು ಆಗಬೇಕಲ್ವಾ, 4 ಜನ ಇನ್ನೂ ಏನೂ ಇಲ್ವಾ ಶುಭ ಸುದ್ದಿ ಅಂತ ಪ್ರಶ್ನೆ ಕೇಳ್ತಾರಲ್ಲ ಅಂತ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೆ. ಇಲ್ಲಿ ತಾತ ಕೂಡ ಮನೆಯವರು ದೊಡ್ಡವರು ಒಂದು ನಿರ್ಧಾರ ತಗೋತಾರೆ ಅಂದರೆ ಅದರಿಂದ ಒಳ್ಳೆ ಉದ್ದೇಶನೇ ಇರುತ್ತೆ, ಅದನ್ನು ನೀವು ಒಪ್ಕೊಳ್ಳೇಬೇಕಾಗತ್ತೆ. ಎಷ್ಟೋ ಬಾರಿ ನಾವು ಅನ್ಕೊಂಡಾಗೆ ಜೀವನ ನಡೆಯೋದೆಲ್ಲ ನಾಟಕ ಮಾಡ್ತಾನೆ ಇರಬೇಕಾಗತ್ತೆ ಅಂತಾರೆ. ನಾಟಕ ಮಾಡಬೇಕಾ, ನಾನು ಇಷ್ಟು ದಿನ ಮಾಡಿದ ನಾಟಕ ಸಾಕಾಗಿಲ್ಲ ಅಂತ ಮತ್ತೆ ನಾಟಕ ಮಾಡಬೇಕಾ ಅಂತ ವಿವೇಕ್ ಹೇಳಿದಾಗ, ನಾಟಕ ಮಾಡ್ತಾನೆ ಇರಬೇಕಾಗುತ್ತೆ ವಿವೇಕ್, ಬದುಕೆ ಒಂದು ನಾಟಕ ರಂಗ ಅಲ್ವಾ, ಅಂಥದ್ರಲ್ಲಿ ನಾವು ನಾಟಕ ಮಾಡೋದು ಹೊರತು ಇನ್ನೇನಿದೆ, ಪ್ರತಿಯೊಬ್ಬರು ಕೂಡ ಪ್ರತಿ ಮನೆಯಲ್ಲೂ ಕೂಡ ಇದು ನಡೀತಾನೆ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾನೆ ಇರ್ತೀವಿ. ಈ ಮನೆಯನ್ನು ಅದಕ್ಕೆ ಸ್ಪೆಷಲ್ ಆಗಿಲ್ಲ, ಬೇರೆ ಮನೆಯಲ್ಲಿ ನಡೆಯೋದೇ ಇಲ್ಲಿ ನಡೀತದೆ, ಇಲ್ಲಿ ನಡೆಯೋದೇ ಬೇರೆ ಮನೆಯಲ್ಲಿ ನಡೀತದೆ, ಇವತ್ತು ಏನು ಕಾರ್ಯ ಆಗಬೇಕು ಅದನ್ನ ನಡೆಯುತ್ತೆ ಅಂತ ತಾತ ಹೇಳ್ತಾರೆ. ಇಲ್ಲಿ ವಿವೇಕ್ ಅದೇ ಕಾರಣಕ್ಕೆ ಗೌರಿ ಬಳಿಗೆ ಹೋಗಿದೆ. ಗೌರಿ ಅಂತೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದೆ. ಪುಣ್ಯವತಿ ಏನು ಮಾತಾಡ್ತಿದ್ದಾರೆ ನೋಡಿದ್ಯಾ, ನೀನೇ ಬೇಡ ಅಂತ ಹೇಳ್ಬಿಡು ಅಂದಾಗ, ನಾನೇ ಬೇಡ ಅಂತ ಹೇಳಿ ಸಂಪ್ರದಾಯ ಅನ್ನೋದನ್ನ ಬೇಡ ಅಂತ ಹೇಳೋಕ್ಕಾಗತ್ತೇನ್ರಿ, ಯಾವುದೇ ಕಾರಣಕ್ಕೂ ತಾತನ ಮಾತಿಗೆ ನಾನು ವಿರೋಧ ವ್ಯಕ್ತಪಡಿಸೋದಿಲ್ಲ. ಸಂಪ್ರದಾಯ ಸಂಸ್ಕಾರ ಅನ್ನೋದೇ ಅಲ್ವಾ, ಎರಡು ಮನಸ್ಸುಗಳು ಇಷ್ಟಪಟ್ಟರೆ ಸಾಲದು, ಎರಡು ವ್ಯಕ್ತಿತ್ವಗಳು ಮನಸ್ಸುಗಳು ಒಂದಾಗಬೇಕು ಅಂತೆಲ್ಲ ಇಷ್ಟಿಷ್ಟುದ ಪುರಾಣ ಕುಯ್ತಿದ್ದಾಳೆ, ಕೊನೆಗೂ ಇದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಗೌರಿ ಹೇಳಿದಾಗ ತಲೆ ಕೆಟ್ಟು ಹೋಗುತ್ತೆ ವಿವೇಕ್ಗೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಕೊನೆಗೂ ಇವರೆಲ್ಲರೂ ಕೂಡ ಒತ್ತಾಯದಿಂದ ಇದನ್ನು ಮಾಡಿಸಿ ಅವಳು ಒಳಗಡೆ ಬಂದರೆ ಖಂಡಿತವಾಗ್ಲೂ ಅವಳಿಗೆ ಸರಿಯಾಗಿ ಶಿಕ್ಷೆ ಅನ್ನೋದು ಕಾದಿರುತ್ತೆ. ಅವಳಿಗೆ ದೊಡ್ಡ ಶಾಕೆ ಕೊಡ್ತೀನಿ, ಅವಳು ನಂಬಿಕೆ ಇಟ್ಟು ಬರ್ತಾಳಲ್ವ, ಅವಳಿಗೆ ಬಿಗ್ ಶಾಕೆ ಕಾದಿದೆ, ಅವಳಿಗೆ ಏನು ಮಾಡ್ತೀನಿ, ಖಂಡಿತ ಇವರು ಒಳಗಡೆ ಕಳಿಸ್ಬೋದು, ಯಾವುದೇ ಕಾರಣಕ್ಕೂ ನಾವಿಬ್ರು ಅಲ್ಲಿ ಒಂದಾಗೋದಿಲ್ಲ, ಅಲ್ಲಿ ನಡೆಯೋದೇ ಬೇರೆ ಅಂತ ವಿವೇಕ್ ಅನ್ಕೋತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಿ.